ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಮೈಸೂರು ಸಿಲ್ಕ್ ಸೀರೆಗೆ ನಾನು ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಕಸ್ಟಮರು ಒಂದು ಸಿಂಗಲ್ ಬೇಸ್ ಲೈನ್ ಬಂದಿರಲಿ ಅಂತ ಹೇಳಿದ್ದಾರೆ. ಕ್ರೋಶೇದು ಬೇಸ್ ಲೈನ್ ಬಂದಿರಲಿ, ಜೊತೆಗೆ ಬೇಬಿ ಕುಚ್ಚು ಅಂತ ಹೇಳಿದ್ದಾರೆ. ಸೊ ಸಿಂಪಲಾಗಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾರ್ಮಲಾಗಿ 6-7 ದಾರ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ನ ಕೂಡ ತೊಗೊಂಡಿದ್ದೀನಿ. ನೋಡಿ, ಇದು ಕಲರು ಅಷ್ಟೇ ರೆಡ್ ಇದೆ, ಆಮೇಲೆ ಕಾಪರ್ ಕಲರು ಈ ಥರ ಝರಿ ವರ್ಕ್ ಎಲ್ಲ ಬಂದಿದೆ. ಸೊ ಈಗ ನಾನು ಫಸ್ಟು ಬೇಸ್ ಲೈನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಿಗ್ಜಾಗು ಚೆನ್ನಾಗಿ ಬಂದಿರಲಿಲ್ಲ. ಸೊ ನನಗೆ ಅದು ವಿಡಿಯೋ ಮಾಡಿಕೊಂಡು ಡಿಸೈನ್ನ ತೋರ್ಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂದರೆ, ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ, 2 ಟೈಮ್ಸ್ ಲಾಕ್ ಮಾಡ್ತೀವಲ್ವ, ನೋಡಿ 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ ಲಾಕ್, 4 ಚೈನ್ ಲಾಕ್, 4 ಚೈನ್ ಲಾಕ್. ಫುಲ್ ಬೇಸ್ ಲೈನ್ ಇಷ್ಟೇ ಫ್ರೆಂಡ್ಸ್. ಈಗ ನಿಮಗೆ ಒಂದು ಸತಿ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಕಾಣಿಸ್ತಾ ಇದೆ ಅಲ್ವಾ? ಲಾಕ್ ಮಾಡಿದ್ದೀನಿ. ನೋಡಿ, ಈಗ 1 2 3 4 ಚೈನ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಈ ಥರ ಟೈಟಾಗಿ ಕೂಡ ಎಳ್ಕೋಬೇಡಿ. ನೋಡಿ, ಈ ಥರ ಕರೆಕ್ಟಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಗೋಬೇಕು. ಲಾಕ್ ಆಯಿತು. ಮತ್ತು 4 ಚೈನ್, ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಫುಲ್ ಬೇಸ್ ಲೈನು ಇಷ್ಟೇ ಫ್ರೆಂಡ್ಸ್. ಆಮೇಲೆ ಈ ಡಿಸೈನ್ನ ನಾನು ಸಿಂಗಲ್ ಕ್ರೋಶೆ ಮಾಡಿ ಕೂಡ ತೋರಿಸಿದ್ದೀನಿ. ನೋಡಿ, ಇದೇ ಥರ ಸಿಂಗಲ್ ಕ್ರೋಶೆಸ್ ಮಾಡೋದು 4-5 ಸತಿ, ಆಮೇಲೆ ಇಲ್ಲಿ ಕುಚ್ಚು ಬಿಡೋದು, ಮತ್ತು 4-5 ಸಿಂಗಲ್ ಕ್ರೋಶೆ, ಮತ್ತು ಈ ಕುಚ್ಚಿಗೆ ಈ ಥರ 4 ಚೈನು ಸಿಂಗಲ್ ಕ್ರೋಶೆ ಮಾಡಿ ತೋರಿಸಿದ್ದೀನಿ. ಆಮೇಲೆ ಡಬಲ್ ಕ್ರೋಶೆ ಕೂಡ ಮಾಡಿ ತೋರಿಸಿದ್ದೀನಿ. ಈಗ ಇದು ಈ ಥರ ಬೇಸ್ ಲೈನ್ ಯಾವತ್ತೂ ತೋರಿಸಿರ್ಲಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಆಮೇಲೆ ನಮಗೆ ಫುಲ್ಲು ಬರೀ ಕುಚ್ಚು ಬೇಕಂದರೆ ಬರೀ ಕುಚ್ಚುಗಳನ್ನಷ್ಟೇ ಕಟ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಮಧ್ಯದಲ್ಲಿ ಒಂದು ಬೀಡ್ ಕೂಡ ಬೇಕು ಅಂದರೆ ನೋಡಿ, ಈಗ ಇಲ್ಲಿ ನೋಡಿ 4 ಚೈನ್ ಹಾಕಿದ್ದೀನಿ ಅಲ್ವಾ, ಇಲ್ಲಿ ನಾನೀಗ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಮತ್ತು ಒಂದು ಬೀಡು ಒಂದು ಕುಚ್ಚು, ಒಂದು ಬೀಡು ಒಂದು ಕುಚ್ಚು ಬರೋ ಥರ ನಾವು ಮಾಡ್ಕೋಬೋದು. ಬೀಡು ಅಷ್ಟೇ ಫ್ರೆಂಡ್ಸ್, ಯಾವ್ದು ಬೇಕಾದರೂ ನಾವು ತೊಗೋಬೋದು ಈ ಡಿಸೈನ್ಗೆ ಹಾಕೋಕ್ಕೆ. ಅಂದರೆ ಬಟ್ ಸ್ವಲ್ಪ ದೊಡ್ಡ ಬೀಡ್ಸ್ನ ಹಾಕ್ಕೋಬೇಕು. ಸ್ಮಾಲ್ ಬೀಡ್ಸ್ ಹಾಕಿದ್ರೆ ನಮಗೆ ಅಷ್ಟೊಂದು ಲುಕ್ ಇರೋದಿಲ್ಲ. ಬಿಗ್ ಬೀಡ್ಸ್ನ ಹಾಕಿದ್ರೆ, ಯಾವುದಾದ್ರೂ ಬ್ರೈಡಲ್ ಲುಕ್ ಇರೋವಂಥ ಬಿಗ್ ಬೀಡನ್ನ ಹಾಕಿದ್ರೆ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇದೇ ಥರ ಸೀರೆನ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ಹೇಳಿದ್ದೀನಿ ಅಲ್ವಾ, ನಿಮಗೆ ಬೀಡ್ ಕೂಡ ಹಾಕ್ಬೋದು, ಇಲ್ಲ ಬೀಡ್ ಬೇಡ ಅಂದರೆ ಜಸ್ಟ್ ಈ ಥರ ನಾವು ಫುಲ್ಲು 4 ಚೈನ್ ಲಾಕ್, 4 ಚೈನ್ ಲಾಕ್, ಇದೇ ಥರ ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ನಾನೀಗ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ಎಂಡಿಂಗಿಗೆ ಬಂದಿದ್ದೀನಿ. ನೋಡಿ, ಇಷ್ಟು ಮಾತ್ರ ಇದೆ. ಈಗ ಇದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ನೋಡಿ, 4 ಚೈನ್ಸು ಲಾಕು. ಒಂದು 15-20 ನಿಮಿಷದ ಒಳಗಡೆ ಇದು ಮುಗ್ದೋಗುತ್ತೆ ಫ್ರೆಂಡ್ಸ್. ಈ ಥರ ಬೇಸ್ ಲೈನು ಹಾಕ್ಕೊಂಡು ಬರೋದು. ಕುಚ್ಚಿಗೆ ಆ್ಯಸ್ ಯೂಶ್ವಲ್ ಆಗಿ ನಾವು ಯಾವಾಗಲೂ ಎಷ್ಟು ಟೈಮ್ ತೊಗೋತೀವೋ ಅಷ್ಟೇ ಟೈಮ್ ಆಗುತ್ತೆ. ಮಿನಿಮಮ್ 1 ಅವರ್ 1.5 ಅವರ್ ಆಗುತ್ತೆ. ಇನ್ನು ಸ್ಪೀಡಾಗಿ ಕಟ್ಟೋರು 1 ಅವರಲ್ಲೇ ಕಟ್ತಾರೆ, ಬಟ್ ನನಗಾಗಲ್ಲ ಫ್ರೆಂಡ್ಸ್. 1 ಅವರಲ್ಲೇ ನನಗೆ ಕಟ್ಟೋದಕ್ಕೆ ಆಗೋದಿಲ್ಲ. 1.5 ಅವರ್ ಬೇಕಾಗುತ್ತೆ ನನಗೆ. ನೋಡಿ, ಎಂಡಿಂಗ್ನಲ್ಲಿ ಇದು ಯಾಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾ. ನೋಡಿ, ಎಂಡಿಂಗ್ನಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಟೈಮ್ ಕೂಡ ನಾವು ಇಲ್ಲಿ ಹಾಕ್ಬೋದು, ಬಟ್ ನಾನು ಎಂಡಿಂಗ್ನಲ್ಲಿ ಸ್ವಲ್ಪ ಪ್ಲೇಸ್ ಕಡಿಮೆ ಇದೆ ಅಲ್ವಾ, ಲಾಕ್ ಮಾಡೋಕ್ಕೂ ಬೇಕಲ್ವ, ಅದಕ್ಕೆ ನಾನು 3 ಚೈನ್ ಮಾತ್ರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 3 ಚೈನ್ ಮಾತ್ರ ಹಾಕಿದ್ದೀನಿ. ಸೊ ಇದು ಯಾಕೆ ಹಿಂಗೆ ಮಾಡ್ತಾಯಿದ್ದೆ ಕ್ಯಾಮ್ರಾ ಇವತ್ತು ಗೊತ್ತಿಲ್ಲ. ನೋಡಿ, ಎಂಡಿಂಗ್ನಲ್ಲಿ 3 ಚೈನ್ ಮಾತ್ರ ಹಾಕಿದ್ದೀನಿ. ಎಕ್ಸ್ಟ್ರಾ ಒಂದು ನನಗೆ ಲಾಕ್ ಮಾಡೋಕ್ಕೆ ಬೇಕಲ್ವ ಪ್ಲೇಸು, ಅದಕ್ಕೆ 3 ಚೈನ್ ಹಾಕಿಬಿಟ್ಟು ನೋಡಿ 2 ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲ ನಮಗಿಲ್ಲೇ ಸಾಕು ಅಂದರೆ ಕೂಡ ನಾವು ಸಾಕು ಮಾಡ್ಕೋಬೋದು, ಬಟ್ ಎಂಡಿಂಗ್ವರೆಗೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಎಂಡಿಂಗ್ವರೆಗೂ ಹಾಕಿ ನೋಡಿ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿದ್ದೀನಿ. ಇದನ್ನು ಈಗ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಬೇಬಿ ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ನಾನು ಈ ಥರ ಈ ಎಕ್ಸ್ಟ್ರಾ ಥ್ರೆಡ್ನ ನಾನು ಗಮ್ ಪೇಸ್ಟ್ ಮಾಡ್ತೀನಿ.
ಥರ ಥ್ರೆಡ್ನ ತೆಗೆದಿದ್ದೀನಿ. ಈಗ ಈ ಗ್ಯಾಪಲ್ಲೆಲ್ಲ ನಾನೀಗ ಕುಚ್ಚು ಕಟ್ಕೊಂಡು ಬರ್ತೀನಿ. ಅಂದರೆ ಈ 4 ಚೈನ್ ಏನು ಹಾಕಿದ್ದೀವಲ್ವ ಫ್ರೆಂಡ್ಸ್, ಈ 4 ಚೈನ್ ಒಳಗಡೆ ಎಲ್ಲ ನಾನು ಒಂದು 80 ಸ್ಟ್ಯಾಂಡ್ಸ್ನ ತೊಗೋತೀನಿ. ಅಂದರೆ 80 ಎಳೆ ದಾರನ ಮಾಡಿಕೊಂಡು ನಾನೀಗ ಕುಚ್ಚನ್ನ ಕಟ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಒಂದು ಮಾತ್ರ ಕಟ್ಬಿಟ್ಟು ತೋರಿಸ್ತೀನಿ. ಯಾಕಂದರೆ ನಿಮ್ಗೆ ಈಗಾಗಲೇ ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ಗೊತ್ತಿದೆ ಅಲ್ವಾ. ಸೊ ಅದಕ್ಕೆ ಈಗಾಗಲೇ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಪ್ರತಿಯೊಂದು 4 ಚೈನ್ಗೂ ನಾನು ಕುಚ್ಚನ್ನ ಕಟ್ಕೊಳ್ತಾ ಬಂದಿದ್ದೀನಿ. ಆಮೇಲೆ ಕೆಲವರು ಕಸ್ಟಮರು ಫ್ರೆಂಡ್ಸ್ ಕುಚ್ಚನ್ನ ಲೆಂತ್ ಕೇಳ್ತಾರೆ, ಕೆಲವರು ಶಾರ್ಟ್ ಕೇಳ್ತಾರೆ. ಇವರು ತುಂಬ ಪುಟ್ಟದಾಗಿರಲಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ತುಂಬ ಚಿಕ್ಕದಾಗಿಯೇ ಕಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಜಾಸ್ತಿ ದಪ್ಪ ಕೇಳಿದರು, ಅದಕ್ಕೆ ಸ್ವಲ್ಪ ದಪ್ಪ ಕೂಡ ಕಟ್ಟಿದ್ದೀನಿ. ನೀವು ಈ ಥರ ಆರ್ಡರ್ಸ್ನ ತೊಗೋಬೇಕಾದ್ರೇ ನಾವು ಕಸ್ಟಮರ್ಸ್ಗೆ ಸ್ವಲ್ಪ ಈ ಕುಚ್ಚನ್ನ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾವ್ಯಾವ ಥರ ಇರುತ್ತೆ ಇದರಲ್ಲಿ, ಅವ್ರಿಗೆ ಯಾವ ಥರ ಬೇಕು ಅಂತೆಲ್ಲ ನಾವು ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಐಡಿಯಾ ಬರುತ್ತೆ. ಕೆಲವ್ರಿಗೆ ಕುಚ್ಚುಗಳ ಬಗ್ಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಸ್ವಲ್ಪ ಆರ್ಡರ್ ತೊಗೋಬೇಕಾದ್ರೇ ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೋಡಿ, ಈಗ ನಾನು ಇದನ್ನು ರೌಂಡ್ ಎಲ್ಲ ಹಾಕ್ಬಿಟ್ಟು ಹಿಂದ್ಗಡೆ ನೋಡಿ ಅಜರಿ ಥ್ರೆಡ್ ಒಳಗಡೆಯಿಂದ ಈ ಸೂಜಿನ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಇದು ನಾನು ತುಂಬ ಹತ್ತತ್ರ ಕಟ್ಟಿದ್ದೀನಿ. ಯಾಕೆಂದರೆ ಕಸ್ಟಮರ್ ಕೇಳಿದ್ದು ಕೂಡ ಹಾಗೆ, ತುಂಬ ಹತ್ತತ್ರ ಇರಬೇಕು, ದಪ್ಪ ಇರಬೇಕು, ಶಾರ್ಟ್ ಇರಬೇಕು ಅಂತ. ಸೊ ಅವ್ರು ಹೇಳಿದ ಥರನೇ ನಾನು ಕಟ್ಟಿದ್ದೀನಿ. ಅವ್ರ ಜೊತೆಗೆ ಒಂದು ಈ ಥರ ಸಿಂಗಲ್ ಬೇಸ್ ಲೈನ್ ಕೂಡ ಕ್ರೋಶೆದು ಬೇಸ್ ಲೈನ್ ಬಂದಿರಬೇಕು ಅಂತ ಹೇಳಿದರು ಫ್ರೆಂಡ್ಸ್. ಅದಕ್ಕೆ ಆಮೇಲೆ ಈ ಡಿಸೈನ್ಗೆ ಚಾರ್ಜ್ನ ಕೂಡ ನಾವು ಸ್ವಲ್ಪ ಹೆಚ್ಚಿಗೆ ಚಾರ್ಜ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಸ್ವಲ್ಪ ಕಟ್ಟಿದ್ದೀನಿ, ಫುಲ್ ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಹತ್ತತ್ರ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಎಲ್ಲನೂ ಈಕ್ವಲ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾವು 300 to 350ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಡೆ 400 ಕೂಡ ನಾವು ಚಾರ್ಜ್ನ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ತುಂಬ ಹತ್ತಿರ ಇದೆ, ಕ್ರೋಶೆ ಬೇಸ್ ಲೈನ್ ಬಂದಿದೆ. ಸೊ ಅದಕ್ಕೆ, ಯಾಕಂದರೆ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಸೊ ಗೊತ್ತಾಯ್ತಲ್ವ. ಇದೇ ಥರ ನಾನು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.